ಕದನ ವಿರಾಮ ಒಂದು ಕಡೆ ಘೋಷಣೆ ಮಾಡ್ತಾರೆ. ಇಸ್ರೇಲ್ಗೆ ಆಘಾತ ಆಗಿದೆ. ಇಲ್ಲಿ ಟ್ರಂಪ್ ಘೋಷಣೆಯಿಂದಾಗಿ ನಮಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ಇದು ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ ಉನ್ನತ ಅಧಿಕಾರಿ ಕಳವಳ ವ್ಯಕ್ತಪಡಿಸಿರೋದಿಲ್ಲಿ. ಇಲ್ಲಿ ಈ ಒಂದು ಯುದ್ಧದಲ್ಲಿ ಟ್ರಂಪ್ ಕಾರಣಕ್ಕಿಂತ ಅಮೆರಿಕದ ಕಾರಣಕ್ಕಿಂತ ಇಸ್ರೇಲ್ನ ಕಾರಣವೇ ಯುದ್ಧದಲ್ಲಿ ಜಾಸ್ತಿ. ಇಸ್ರೇಲ್ ತಾನು ಮಾಡಬೇಕಾಗಿದ್ದಂಥ ಯುದ್ಧಕ್ಕೆ ಅಮೆರಿಕವನ್ನು ಎಳೆದುಕೊಂಡು ಬಂದಿತ್ತು. ಇದು ಅನೇಕರು ವಿಶ್ಲೇಷಣೆ ಮಾಡ್ತಾರೆ. ಇದರಲ್ಲಿ ಎಪ್ಸ್ಟೀನ್ ಫೈಲ್ಸ್ ಕೆಲಸ ಮಾಡಿಬಿಟ್ಟಿದೆ, ಬೆದರಿಕೆ ಒಡ್ಡಿದ್ರು, ಹಾಗೆ ಹೀಗೆ. ಇಸ್ರೇಲ್ 6 ಜನ ಇದ್ದರು. ಈ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಮನುಷ್ಯನೇ ಮೊಸಾದ್ನ ಮಾಜಿ ಏಜೆಂಟು. ಇದೆಲ್ಲ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಮಧ್ಯೆ ಇರಾನ್ನ ಬಗ್ಗು ಬಡಿಬೇಕು ಅಂದರೆ ಇಸ್ರೇಲ್ನಲ್ಲಿ ಒಬ್ಬನ ಕೈಲೇ ಆಗಲ್ಲ. ಅಮೆರಿಕ ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಪ್ರೈಮರಿ ಡ್ಯಾಮೇಜ್, ಮೊದಲ ಹಂತದಲ್ಲಿ ಅಮೆರಿಕ ಬಂದು ನುಗ್ಗಿ ಎಲ್ಲ ಕ್ಷಿಪಣಿಗಳು ಹಾಕಿ ದಾಳಿ ಮಾಡಿಬಿಟ್ರೆ ಇರಾನ್ ಶಕ್ತಿ ಅರ್ಧ ಆಗಿಬಿಡುತ್ತೆ. ಆಗ ಸುಲಭವಾಗಿ ನಾನು ಇರಾನನ್ನು ಮೆಟ್ಟಿ ನಿಲ್ಲಬಹುದು. ಇದೇ ಸಂದರ್ಭದಲ್ಲಿ ಇಡೀ ಅಮೆರಿಕದ ಗಮನ ಇರಾನ್ ಕಡೆ ಇದ್ದಾಗ ನಾನು ಲೆಬನಾನ್ ವಶಪಡಿಸಿಕೊಳ್ಳಬಹುದು, ಬಫರ್ ಝೋನ್ ಕ್ರಿಯೇಟ್ ಮಾಡಬಹುದು, ಲಿಟಾನಿ ನದಿಯನ್ನು ನಾನು ನನ್ನ ಸುಪರ್ದಿಗೆ ತೆಗೆದುಕೊಳ್ಳಬಹುದು. ಈ ಕ್ಯಾಲ್ಕುಲೇಷನ್ಸ್ ಕೂಡ ಇತ್ತು ಇಸ್ರೇಲ್ಗೆ. ಆಲ್ರೆಡಿ ಗಾಜಾ ಹಾಳಾಯಿತು, ಪ್ಯಾಲೆಸ್ತೀನ್ ಹಾಳಾಗಿದೆ, ಒಂದಷ್ಟು ಹಮಾಸನ್ನು ಹೌತಿಗಳು ನಾನು ಹೆಡೆಮುರಿ ಕಟ್ಟಿಬಿಟ್ಟಿದ್ದೀನಿ. ಈಗ ಲೆಬನಾನ್ ಕೂಡ ವಶಪಡಿಸಿಕೊಂಡು ಬಿಟ್ಟರೆ ನನ್ನ ದೇಶದ ಚುನಾವಣೆಯಲ್ಲಿ ನಾನು ಈಸಿಯಾಗಿ ಗೆಲ್ಲಬಹುದು. ಅನೇಕರ ಲೆಕ್ಕಾಚಾರ ಇರಬಹುದು ಇಸ್ರೇಲ್ನ ರಾಜಕಾರಣಿ ದೃಷ್ಟಿಯಿಂದ. ಇದೀಗ ಇದೇನು ಕದನ ವಿರಾಮ, ಈ ನಿರ್ಧಾರ ಆಘಾತ ತಂದಿದೆ, ಇದು ಕಳವಳಕಾರಿಯಾಗಿದೆ ಅಂತ ಹೇಳಿ ಇಸ್ರೇಲ್ ಉನ್ನತ ಅಧಿಕಾರಿ ಹೇಳಿರೋದು. ಕದನ ವಿರಾಮದ ಬಗ್ಗೆ ಇಸ್ರೇಲ್ಗೆ ಕೊನೆಗೆ ಮಾಹಿತಿ ಸಿಕ್ಕಿದೆ. ಇಸ್ರೇಲ್ನೊಂದಿಗೆ ಚರ್ಚೆ ಮಾಡಿ ನಾನಿಲ್ಲಿ ಸೀಸ್ ಫೈರ್ ಹೇಳ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳಿಲ್ಲ. ಎಲ್ಲ ಆದಮೇಲೆ ಲಾಸ್ಟ್ಗೆ ಇಸ್ರೇಲ್ಗೆ ಮೆಸೇಜ್ ಕೊಟ್ಟಿರೋದು. ಇದು ಕೇವಲ ಮಾತುಕತೆಗೆ ಒಂದು ಅಡಿಪಾಯವೋ ಅಂತಿಮ ಒಪ್ಪಂದನೋ ಅನ್ನೋ ಬಗ್ಗೆನೇ ನನಗೆ ಗೊಂದಲ ಇದೆ. ಟ್ರಂಪ್ ನಿಲುವು ಬದಲಾಯಿಸಬೇಕು ಅಂಥೇಳಿ ಇಸ್ರೇಲಿಂದ ಯತ್ನ ಆಗಬಹುದು. ಕದನ ವಿರಾಮ ಅಂತ ಹೇಳ್ತಾ ಇದ್ರಲ್ಲ ಟ್ರಂಪ್, ನಿಮ್ಮ ನಿರ್ಧಾರ ಚೇಂಜ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ಟ್ರಂಪ್ಗೆ ಕುತ್ತಿಗೆ ಸಿಗ್ತಾ ಇರೋದು ಏನು ಅಂತ ಹೇಳಿದ್ರೆ ಹೋರ್ಮುಜ್ ಜಲಸಂಧಿ. ಈ ಜಲಸಂಧಿ ಓಪನ್ ಆಗದೆ ಇದ್ದರೆ ನೋಡಿ, ಕದನ ವಿರಾಮ ಅಂತ ಶಬ್ದ ಬೀಳ್ತಾ ಇದ್ದಂತೆಯೇ 16% ಅಷ್ಟು ತೈಲದ ಬೆಲೆ ಬಿತ್ತು, ಕೆಳಗಡೆ ಇಳೀತದು. $67 ಇದ್ದಿದ್ದು $120 ಹೋಗಿತ್ತು. ಈಗ 96-95 ಬಂದು ನಿಂತ್ಕೊಂಡಿದೆಯಲ್ಲ ಇದು ಆ ಒಂದು ಮಾತಿಗೆ ಇನ್ನೂ ಇಳಿಬಹುದೇನೋ. ಅದು ಇಳಿದಷ್ಟು ವಿಶ್ವ ಒಂಥರ ಆರಾಮಾಗಿ ಉಸಿರಾಡಕ್ಕೆ ಶುರು ಮಾಡುತ್ತೆ. ತೈಲ ಬಂದರೆ ಎಲ್ಲ ಇಂಜಿನ್ಗಳು ಚಾಲು ಆಗ್ತವೆ ಅಂತ. ಸೊ ಹೇಗಾದ್ರೂ ಮಾಡಿ ಚೇಂಜ್ ಮಾಡಿಬಿಡಿ ಇದನ್ನು. ಡೊನಾಲ್ಡ್ ಟ್ರಂಪ್ರ ಆದೇಶ ಮೀರುವುದು ಇಸ್ರೇಲ್ಗೆ ಕಷ್ಟಕರ ಇದೆ. ಇಸ್ರೇಲಿಂದ ರಾಜತಾಂತ್ರಿಕ ಹೋರಾಟ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ.